ഹലോ ഫ്രണ്ട്സ്, വെൽക്കം ബാക്ക് ടു അവർ യൂട്യൂബ് ചാനൽ. ഇന്ന് നമ്മൾ വന്നിട്ടുള്ളത് തിരുവങ്ങാട് ശ്രീരാമസ്വാമി ക്ഷേത്രത്തിലാണ്. ഇവിടുത്തെ 7 ദിവസത്തെ ഉത്സവം ആരംഭിക്കുകയാണ്. നമ്മളിവിടെ 7 ദിവസത്തെ ഉത്സവം ഷൂട്ട് ചെയ്തിട്ടുണ്ട്. കുറച്ച് ഭാഗങ്ങൾ അത് ಕಾಣಿಕಾನಾണ് ഇന്നത്തെ വീഡിയോ. ಅದೇ ಫ್ರೆಂಡ್ಸ್, ಈ ದೇವಸ್ಥಾನ ತಲಶೇರಿಯ ಪೂರ್ವ ಭಾಗದಲ್ಲಿ ಇರುವಂಥ ದೇವಸ್ಥಾನ ಇದಾಗಿದೆ. ಸೊ ಇದು ಶ್ರೀರಾಮಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ತುಂಬ ಹಳೆಯದಾದಂಥ ದೇವಸ್ಥಾನ, ಅಂದರೆ 400 ವರ್ಷ ಹಳೆಯದಾಗಿರುವಂಥ ದೇವಸ್ಥಾನ ಇದಾಗಿದೆ. ಸೊ ಇದು ನಾರ್ಮಲ್ಲು ಏನು ಮರದ ಕಟ್ಟಿಗೆಗಳಿಂದ ಮಾಡಿರೋದಂತಲ್ಲ, ಇದರ ಚಾವಣಿ ತಾಮ್ರದ ಹಾಳೆಯಿಂದ ಮಾಡಿರೋವಂಥದ್ದು. ಅದನ್ನು ಹಿತ್ತಾಳೆಯ ಪಗೋಡ ಎಂದು ಕರೀತಾರೆ. ಸೊ ಇದು 18th ಸೆಂಚುರಿಯಲ್ಲಿ ಟಿಪ್ಪು ಸುಲ್ತಾನು ದಂಡೆತ್ತು ಬಂದು ಈ ದೇವಸ್ಥಾನನ ಹಾನಿ ಮಾಡಿದ್ದಾರೆ. ಇದರ ಒಂದು ಭಾಗ ಹಾನಿಗೊಳಗಾಗಿದೆ, ಬಟ್ ಅದನ್ನು ರಕ್ಷಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಸೊ ಇದಾದಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಇದನ್ನು ತಮ್ಮದಾಗಿಸಿಕೊಳ್ತಾರೆ ದೇವಸ್ಥಾನನ. ಮತ್ತು ತಲಶೇರಿ ಮುಖ್ಯವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಕೇಂದ್ರವಾಗಿರುತ್ತೆ. ಹಾಗೆ ಈ ದೇವಸ್ಥಾನನೂ ಕೂಡ ಹೇಳಿದಾಗೆ ಇದು ಈಸ್ಟ್ ಇಂಡಿಯಾ ಕಂಪನಿಯ ವಶದಲ್ಲಿರುತ್ತೆ. ಸೊ ಅಲ್ಲಿನ ರಾಜರುಗಳು ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಒಪ್ಪಂದದ ಮೇರೆಗೆ ಈ ದೇವಸ್ಥಾನನ ರಕ್ಷಣೆ ಮಾಡ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ ಉತ್ಸವ ನಡೆಯುತ್ತೆ. ಅದು ಏಪ್ರಿಲ್ 13ರಿಂದ 7 ದಿನಗಳು ನಡೆಯುತ್ತೆ. ಅಂದರೆ ವಿಶ್ವ ಹಬ್ಬದ ದಿನ ಸ್ಟಾರ್ಟ್ ಆಗುತ್ತೆ, 7 ದಿನಗಳು ಇರುತ್ತೆ ಈ ಟೆಂಪಲಲ್ಲಿ ಉತ್ಸವ. ಸೊ ಇದು ಕೇರಳದಲ್ಲಿರುವಂತಹ ಪ್ರಮುಖ 5 ಶ್ರೀರಾಮನ ಕ್ಷೇತ್ರದಲ್ಲಿ ಇದು ಒಂದಾಗಿದೆ. ಮತ್ತು ಇನ್ನು 4 ಪ್ರಮುಖ ದೇವಸ್ಥಾನದಲ್ಲಿ ಇದು ಒಂದಾಗಿದೆ. ಇಷ್ಟು ಈ ದೇವಸ್ಥಾನದ ಹಿಸ್ಟ್ರಿ. ಇದು ನಮ್ಮ ಕಡೆ ಹೇಳ್ತಾರಲ್ವ ಮಂಗಳವಾದ್ಯ ಅಂತ ಹೇಳಿ, ಅದನ್ನು ಇಲ್ಲಿ ಚೆಂಡ ಅಂತ ಕರೀತಾರೆ. ಸೊ ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಆಯಿತಾ. ಎಷ್ಟು ಚೆನ್ನಾಗಿರುತ್ತೆ, ಅದನ್ನು ಕೇಳ್ತಾ ಇದ್ದರೆ ಕೇಳಬೇಕು ಅಂತಲೇ ಅನಿಸುತ್ತೆ. ಸೊ ನೆಕ್ಸ್ಟು ಇದೆಲ್ಲ ಮುಗಿಸಿ ನಾವು ಹೋಗಿದ್ದು ಐಸ್ ಕ್ರೀಮ್ ಪಾರ್ಲರ್ಗೆ. ಅಲ್ಲಿ ಹೋಗಿ ಎಲ್ಲರೂ ಫಾಲೂದಾ ಕುಡಿದು ಬಂದ್ವಿ. ಚೆನ್ನಾಗಿತ್ತು ಅವತ್ತಿನ ದಿನ ಮಾತ್ರ. ಇದು ನಾವು ಹೋಗಿದ್ದು ಸೆಕೆಂಡ್ ಡೇ. ಸೊ ಇನ್ನೂ 5 ದಿನ ಬಾಕಿ ಇತ್ತು. ಸೊ ಅವತ್ತು ನನ್ನ ತಂಗಿ ತಮ್ಮ ಇಬ್ಬರು ಬಂದಿದ್ದರು. ಸೊ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ತುಂಬ ಖುಷಿಯಾಯಿತು ಇದನ್ನೆಲ್ಲ ನೋಡಿ. ಇದು ನಮ್ಮ ಕಡೆ ಆ್ಯಕ್ಚುಲಿ ಇರಲ್ಲ ಈ ಥರ ಉತ್ಸವ. ಅಂದರೆ ಇಲ್ಲಿ ಆನೆ ಎಲ್ಲ ಇರುತ್ತೆ. 5 ಆನೆ ಇತ್ತು ನಾವು ಅವತ್ತು ಸೆಕೆಂಡ್ ಡೇ ಹೋದ ದಿನ. ಸೊ ನನ್ನ ತಮ್ಮ ತಂಗಿ ಎಲ್ಲ ತುಂಬ ಎಕ್ಸೈಟ್ ಆಗಿದ್ದರು. ಚೆನ್ನಾಗಿತ್ತು. ಈ ಥರ ನಮ್ಮ ಕಡೆ ನೋಡೋ ಇಲ್ಲ ನಾವು. ಸೊ ನೆಕ್ಸ್ಟ್ ದಿನ ಹೋಗಿದ್ದು ನಾವು ಲಾಸ್ಟ್ ದಿನದ್ದು. ಅವತ್ತು 11 ಆನೆಗಳಿದ್ವು. ಅಕ್ಕ ನಾನು ಇಬ್ಬರೇ ಹೋಗಿದ್ದು ಅವತ್ತು. ಚೆನ್ನಾಗಿತ್ತು. ಸೊ 11 ಆನೆಗಳು ಒಂದೇ ಸಲ ನೋಡ್ತಾ ಇರೋದು ನನ್ನ ಫಸ್ಟ್ ಟೈಮು. ನಮ್ಮ ಕಡೆ ಆದರೆ ದಸರಾದಲ್ಲಿ ಮಾತ್ರ ನಾವು ಆನೆಗಳು ನೋಡ್ತೀವಿ. ಬಾಕಿ ಟೈಮಲ್ಲಿ ನಮಗೆ 1-2 ಎಲ್ಲೆಲ್ಲೋ ದೇವಸ್ಥಾನಗಳಲ್ಲಿ ಸಿಗುತ್ತೆ ಅಷ್ಟೇ. ಇಲ್ಲಿ ಒಂದೇ ಸಲ 11 ಆನೆನ ನೋಡಿ ತುಂಬ ಖುಷಿಯಾಯಿತು. ನೋಡೋಕ್ಕೂ ತುಂಬ ಚೆನ್ನಾಗೂ ಇರುತ್ತೆ. ಎಷ್ಟು ಜನ ಇದ್ದಾರೆ ನೋಡಿ ಅದನ್ನು ಉತ್ಸವ ನೋಡೋಕ್ಕೆ.
ಇದೆಲ್ಲ ಮುಗಿಸ್ಕೊಂಡು ಅಕ್ಕ ನಾನು ಮನೆಗೆ ಹೋದ್ವಿ. ಸೊ ಇದಾದಮೇಲೆ ನೆಕ್ಸ್ಟು ಒಂದು ಪೂಜೆ ಇತ್ತು, ಅದು ಬೆಳಿಗ್ಗೆದು ಲಾಸ್ಟ್ ಪೂಜೆ. ಅದು ಶ್ರೀರಾಮನ ವಿಗ್ರಹ ಇರುತ್ತಲ್ಲ, ಆ ವಿಗ್ರಹನ ಕೊಳದಲ್ಲಿ ಶುದ್ಧಿ ಮಾಡಿ ತಗೊಂಡೋಗಿ ಅದನ್ನು ಗರ್ಭಗುಡೀಲಿ ಇಡ್ತಾರೆ. ಆ ಪೂಜೆ ಇತ್ತು. ಸೊ ಆ ಪೂಜೆಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ವಿ, ಅಕ್ಕ ಬಂದಿರಲಿಲ್ಲ. ಸೊ ಆ ಪೂಜೆಯ ವಿಡಿಯೋ ನೋಡ್ತಾಯಿದ್ರಿ ನೀವೀಗ. ഈ വീഡിയോ എല്ലാവർക്കും ഇഷ്ടമായി എന്ന് വിചാരിക്കുന്നു. എല്ലാവരും ലൈക്ക് ചെയ്യുക, സപ്പോർട്ട് ചെയ്യുക, സബ്സ്ക്രൈബ് ചെയ്യുക. താങ്ക് യു.